ಹಾಯ್ ಸ್ನೇಹಿತರೆ, ಪದ್ಮಾಸ್ ಕಿಚನ್ಗೆ ಸ್ವಾಗತ. ಇವತ್ತು ಮಶ್ರೂಮ್ ಬಿರಿಯಾನಿಯ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ. ಮಶ್ರೂಮ್ ಬಿರಿಯಾನಿಗೆ ಏನೇನು ಬೇಕೋ ಐಟಮು ತೋರಿಸ್ತೀನಿ ನೋಡಿ. ಮಶ್ರೂಮು 2 ಪ್ಯಾಕೆಟು, ಈರುಳ್ಳಿ ದಪ್ಪದು 2 ಸಣ್ಣಕ್ಕೆ ಹೆಚ್ಚಿರೋದು, ಗರಂ ಮಸಾಲ, ಅರಿಶಿನ ಪುಡಿ, ಕಸ್ತೂರಿ ಮೇಥಿ, ಪುದೀನ, ಕೊತ್ತಂಬರಿ ಒಂದೊಂದಿಡಿ, ಎಣ್ಣೆ, ಟೊಮೊಟೊ 2, ಮೊಸರು ಒಂದು ಸ್ವಲ್ಪ. ಇದು ರುಬ್ಕೊಳ್ಳೋದಕ್ಕೆ ಹಸಿರು ಮೆಣಸಿಕಾಯಿ, ಈರುಳ್ಳಿ ಒಂದು ಸ್ವಲ್ಪ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ, ರುಬ್ಕೊಳ್ಳೋಕ್ಕಿಷ್ಟು, ಒಗ್ಗರಣೆಗೆ ಪಲಾವ್ ಮಿಕ್ಸು ಎಲ್ಲದುವೆ, ತುಪ್ಪ. ಇವಾಗ ಒಗ್ಗರಣೆಗೆ ಇಡೋಣ. ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಕಾಯ್ದ್ಮೇಲೆ ಎಣ್ಣೆ ಹಾಕೋಣ. ಈಗ ಪಾತ್ರೆ ಕಾಯ್ದಿದೆ. ಈಗ ಎಣ್ಣೆ ಒಂದು ಸ್ವಲ್ಪ ಹಾಕತ್ತಾ ಇದ್ದೀನಿ. ಈಗ ತುಪ್ಪ 2 ಸ್ಪೂನ್ ಹಾಕ್ತಾ ಇದ್ದೀನಿ. ಇವಾಗ ಎಣ್ಣೆ ಎಲ್ಲ ಕಾಯ್ದಿದೆ. ಈಗ ಪಲಾವ್ ಮಸಾಲೆ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕತ್ತಾ ಇದ್ದೀನಿ. ಈಗ ಈರುಳ್ಳಿ ಜೊತೆ ಕಸ್ತೂರಿ ಮೇಥಿ ಹಾಕ್ತಾ ಇದ್ದೀನಿ. ಇವೆರಡು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗಲಿ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಮಶ್ರೂಮ್ ಹಾಕ್ತಾ ಇದ್ದೀನಿ. ಇದನ್ನ ನಾನು ಸಣ್ಣ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದು ನೀವು ಯಾವ ಸೈಜ್ ಬೇಕಾದ್ರೂ ಕಟ್ ಮಾಡಿ ಹಾಕೋಬಹುದು. ಈಗ ನಾವು ಮಾಡ್ತಾ ಇರೋದು ಇದು ಅರ್ಧ kg ಅಕ್ಕಿಗೆ ಹಾಕ್ತಾ ಇರೋದು. ಈಗ ಇದಕ್ಕೊಂದು ಸ್ವಲ್ಪ ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಫ್ರೈ ಆಗೋ ಅಷ್ಟರಲ್ಲಿ ಈಗ ಮಸಾಲೆ ರುಬ್ಕೊಳ್ಳೋಣ. ಈಗ ಜಾರಿಗೆ ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ನಿಮ್ಮ ಖಾರ ಎಷ್ಟು ಬೇಕಷ್ಟು. ಶುಂಠಿ ಒಂದು 4 ಇಂಚು ಅಷ್ಟು ಹಾಕ್ತಾ ಇರೋದು, ಚಕ್ಕೆ, ಲವಂಗ, ಒಂದು ಅರ್ಧ ಈರುಳ್ಳಿ ಹಾಕ್ತಾ ಇರೋದು, ಬೆಳ್ಳುಳ್ಳಿ ಒಂದು 4 ಗೆಡ್ಡೆ ಹಾಕ್ತಾಯಿದ್ದೀವಿ. ಅರ್ಧ kg ರೈಸ್ ಅಲ್ವರ, ಅದಕ್ಕೆ 4 ಗೆಡ್ಡೆ ಬೆಳ್ಳುಳ್ಳಿ. ಮೆಣಸು ಒಂದು ಸ್ವಲ್ಪ, ಒಂದು 1/4 ಸ್ಪೂನು ಮೆಣಸು. ಈಗ ಪುದೀನ, ಕೊತ್ತಂಬರಿ ಒಂದೊಂದಿಡಿ ಸಮ ಪ್ರಮಾಣವಾಗಿ ಹಾಕೊಂಡಿರೋದು. ಈಗ ಇದನ್ನು ಇಷ್ಟು ನೈಸಾಗಿ ರುಬ್ಬಿದೆ ನೋಡಿ. ಈಗ ಇದು ನೀರು ಬಿಟ್ಟಿದೆ. ಇದು ನೀರು ಹಿಂಗೋವರೆಗೂ ಫ್ರೈ ಮಾಡಬೇಕು. ಈಗ ಚೆನ್ನಾಗಿ ಬೆಂದುಬಿಟ್ಟು ಎಣ್ಣೆ ಬಿಟ್ಟಿದೆ. ಈಗ ರುಬ್ಬಿಕ್ಕಂದಿರೋ ಮಸಾಲೆ ಹಾಕ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕೆ ಅರಿಶಿನ ಪುಡಿ, ಗರಂ ಮಸಾಲ ಹಾಕ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದು ಈಗ ಮಸಾಲೆ ಫ್ರೈ ಆಗೋ ಅಷ್ಟರಲ್ಲಿ ಅದೇ ಜಾರಿಗೆ ನಾನು ಈಗ 2 ಟೊಮೊಟೊ ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ನೈಸಾಗಿ ಏನು ಬೇಡಿ, ಸ್ವಲ್ಪ ಪೇಸ್ಟ್ ಮಾಡ್ಕೊಂಡ್ರೆ ಸಾಕು, ಮೀಡಿಯಮ್ ಪೇಸ್ಟು. ಇದಕ್ಕೆ ನೀರು ಹಾಕೊಂಡು ಪೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಅದೇ ನೀರು ಬಿಟ್ಕೊಳ್ಳುತ್ತೆ. ಹಂಗೆ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಈ ಥರ ತರ್ತರಿ ಥರ ರುಬ್ಕೊಂಡಿದ್ದೀನಿ ನೋಡಿ. ಇಷ್ಟು ಪೇಸ್ಟ್ ಮಾಡ್ಕೊಂಡ್ರೆ ಸಾಕು. ಈಗ ಇದು ಎಣ್ಣೆ ಬಿಟ್ಕೊಳ್ಳಂಗೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ಪೇಸ್ಟ್ ಮಾಡ್ಕೊಂಡಿರೋದ ಟೊಮೊಟೊ ಹಾಕ್ತಾ ಇದ್ದೀನಿ. ಈಗ ಅದ್ರ ಜೊತೆ ಒಂದು 2 ಸ್ಪೂನಷ್ಟು ಮೊಸರು ಹಾಕ್ತಾ ಇದ್ದೀನಿ. ಇವೆರಡನ್ನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 2 ನಿಮಿಷ ಬೇಯಿಸೋಣ ಚೆನ್ನಾಗಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 2 ನಿಮಿಷ ಬೇಯಿಸಿ. ಎಣ್ಣೆ ಬಿಡಂಗೆ ಇದನ್ನು ಬೇಯಿಸ್ಕೊಳ್ಳಿ. ಇದನ್ನು ಈಗ ಆ ಕಡೆ ಮಸಾಲೆ ಬೇಯೋಷ್ಟರಲ್ಲಿ ನಾನು ಇಲ್ಲಿ ನೀರು ಕಾಯಕ್ಕೆ ಇಕ್ಕೊಂಡಿದ್ದೀನಿ. ಬೇಗ ಆಗುತ್ತೆ. ಅದಕ್ಕೋಸ್ಕರ ಈಗ ಅಕ್ಕಿ ಏನು ನೀವು 2 ಗ್ಲಾಸ್ ಅಕ್ಕಿ ತಗೊಂಡ್ರೆ 4 ಗ್ಲಾಸ್ ನೀರು ಹಾಕೊಂಡು ಕಾಯಿಸ್ಕೊಳ್ಳಿ. ಈಗ ಇದು ಮಸಾಲೆ ಚೆನ್ನಾಗಿ ಬೆಂದಿದೆ. ಈಗ ತೊಳೆದಿಕ್ಕೊಂಡಿರೋದು ಅಕ್ಕಿ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ರಾಜ್ಮಡಿ ಅಕ್ಕಿ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಸೋನಾ ಮಸೂರಿನ ಹಾಕೋಬೋದು, ಇಲ್ಲ ಬಿರಿಯಾನಿ ರೈಸು ಬೇಕಾದ್ರೆ ಹಾಕೋಬೋದು. ಇದು ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳ್ಬಿಟ್ಟು ನಾವು ರಾಜ್ಮಡಿ ಅಕ್ಕಿ ಯೂಸ್ ಮಾಡ್ತಾ ಇರೋದು. ನೀವು ಬೇಕಿದ್ರೆ ಸೋನಾ ಮಸೂರಿ, ಜೀರಾ ರೈಸು ಅದು ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಇದು ಟೇಸ್ಟು ಚೆನ್ನಾಗಿ ಬರುತ್ತೆ. ಇದು ರಾಜ್ಮಡಿ ಅಕ್ಕಿ ಅಲ್ವರ, ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 2 ನಿಮಿಷ ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಕಾಯ್ದಿರೋ ನೀರು ಹಾಕೊಳ್ಳೋಣ ಅದಕ್ಕೆ. ಈಗ ಉಪ್ಪು ನೋಡ್ಕೊಂಡು ನೀವು ಹಾಕೊಳ್ಳಿ, ಎಷ್ಟು ಬೇಕಷ್ಟು ಚೆಕ್ ಮಾಡ್ಕೊಬಿಟ್ಟು ಕುಕ್ಕರ್ ಮುಚ್ಚಳ ಹಾಕಿ. ಈಗ ಇದು ಒಂದು ಕುದಿ ಬಂದಿದೆ. ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಕ್ಕಿಗೆ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 2 ವಿಸಲ್ ಕೂಗಿಸಿ. ಇವಾಗ ಇದಾಗಿದೆ ನೋಡಿ. ಇದು ಇನ್ನು ನೀವು ವೈಟ್ ರೈಸ್ ಜೊತೆನೂ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇದು ಟೇಸ್ಟ್ ತುಂಬ ಚೆನ್ನಾಗಿ ಬಂದಿರುತ್ತೆ. ಇದು ಕೆಂಪಕ್ಕಿ ಬೇಡ ಅಂದವ್ರು ಬೇಕಾದ್ರೆ ಸೋನಾ ಮಸೂರಿ ಅಕ್ಕಿ ಯೂಸ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.